ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳನ್ನು ನೋಡ್ಬೋದು. ಬಂಧುಗಳೇ, ವಿಶೇಷ ಚೇತನರಿಗೆ ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಈ ಅರಿವು ಮೂಡಿಸುವಂಥ ಕಾರ್ಯಕ್ರಮದ ಬಗ್ಗೆ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ. ಆ ತರಬೇತಿಯ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಂದರೆ ರಾಜ್ಯಾದ್ಯಂತ ವಿಶೇಷ ಚೇತನರ ಸುಗಮ್ಯ ಯಾತ್ರೆಯ ವಿಶ್ವ ಸುಲಭ ಲಭ್ಯತಾ ಅರಿವು ಜಾಥಾ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ಅದರ ಬಗ್ಗೆ ಪೂರ್ವಭಾವಿಯಾಗಿ ಒಂದು ತರಬೇತಿ ಕೊಟ್ಟಂಥ ವರದಿ ಇದಾಗಿದ್ದು, ಈ ವರದಿ ನಡೆದಂಥದ್ದು ವಿಶೇಷ ಚೇತನರಿಗೆ ಎಲ್ಲಿ ರ್ಯಾಂಪ್ಸ್ಗಳು ಇರಬೇಕು ಮತ್ತು ಎಲ್ಲಿ ರ್ಯಾಂಪ್ಸ್ಗಳನ್ನು ಆ್ಯಪ್ ಮೂಲಕ S2Access ಆ್ಯಪ್ ಮೂಲಕ ಅದನ್ನು ಅಪ್ಲೋಡ್ ಮಾಡುವುದು ಹೇಗೆ ಮತ್ತು ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಹೇಗೆ ಮತ್ತು ಎಲ್ಲೆಲ್ಲಿ ಸ್ಥಳಗಳಲ್ಲಿ ವಿಶೇಷ ಚೇತನರಿಗೆ ಅತಿ ಅವಶ್ಯಕವಾದಂಥ ಸ್ನೇಹಿ ವಾತಾವರಣ ಇರಬೇಕು ಮತ್ತು ಅಂಥವುಗಳನ್ನು ಹೇಗೆ ಕಲೆಕ್ಟ್ ಮಾಡಬೇಕು, ಹೇಗೆ ವಿಷಯವನ್ನು ಸಂಗ್ರಹಿಸಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಹಮ್ಮಿಕೊಂಡಂಥ ಅರಿವು ಮೂಡಿಸುವ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ತರಬೇತಿ ಪೂರ್ವಭಾವಿ ಕೊಡಬೇಕಾಗಿದ್ದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ಕೆಲಸ ಆಗಿದ್ದು, ಅದು ಎಷ್ಟು ಮಟ್ಟಿಗೆ ಆಗಿದೆ ಗೊತ್ತಿಲ್ಲ. ಬಟ್ ಇಲ್ಲಿ ಆಗಿರುವ ಬಗ್ಗೆ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಹಲಗೂರು, ಬಸವಾಪುರ, ಹಾಡ್ಲಿ ಮತ್ತು ಕಂದೇಗಾಲ್ ಗ್ರಂಥಾಲಯಗಳ ವತಿಯಿಂದ ಅರಿವು ಕೇಂದ್ರದ ಸಲಹಾ ಸಮಿತಿಯ ಒಂದು ದಿನದ ಕಾರ್ಯಾಗಾರವನ್ನು ದಿನಾಂಕ 12/6/2025 ಬೆಳಗ್ಗೆ 10:30ಕ್ಕೆ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಆಯೋಜಿಸಲಾಗಿತ್ತು. ಈ ತರಬೇತಿ ಕಾರ್ಯಕ್ರಮ ನಡೆದಿರೋದು ಮಳವಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ. ಈ ಒಂದು ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ತರಬೇತಿಯು ಮಳವಳ್ಳಿ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತರಬೇತುದಾರರಾಗಿ AB ಚೇತನ್ ಕುಮಾರ್ ಅವರು ಮತ್ತು ಆ ಪಂಚಾಯಿತಿ PDO ಆದಂಥ ಮಂಗಳ ಅವರು, ಜೊತೆಗೆ ಈ ಒಂದು ತರಬೇತಿಯಲ್ಲಿ VRW KV ಜಯಶಂಕರ್ ಅವರು ಸಹಿತ ಮತ್ತು ಗ್ರಂಥಪಾಲಕರುಗಳಾದ ಶಿವನಂಜು, ಪುಟ್ಟಮ್ಮ, ಪದ್ಮಾ, ಶೋಭಾ ಮತ್ತು ಶಾಲಾ ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರು, ಜೊತೆಗೆ ಶಾಲಾ ಶಿಕ್ಷಕರು, ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ತರಬೇತಿಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಮುಖಂಡರು ಸಹಿತ, ಜೊತೆಗೆ ಸ್ಥಳೀಯ ಪ್ರಗತಿಪರ ರೈತರು ಸಹಿತ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದರು. ಹೀಗೆ ತರಬೇತಿ ಕೊಡೋದ್ರ ಮೂಲಕ ವಿಶೇಷ ಚೇತನರ ಸ್ನೇಹಿ ವಾತಾವರಣದ ವಿಷಯವನ್ನು ಸಂಗ್ರಹಿಸುವಂಥ ಕೆಲಸ ಮತ್ತು ಜೊತೆಗೆ ಈ ಶಾಲಾ ವಿದ್ಯಾರ್ಥಿಗಳಿಗೂ ಕಾಲೇಜು ವಿದ್ಯಾರ್ಥಿಗಳಿಗೂ ಈ ತರಬೇತಿಯಲ್ಲಿ ತಗೊಂಡಿರೋ ಉದ್ದೇಶ ಅಂದರೆ ಎಲ್ಲಿ ರ್ಯಾಂಪ್ಸ್ ಇರಬೇಕು ಮತ್ತು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ವಿಚಾರವೂ ಸಹಿತ ಇಲ್ಲಿ ತಿಳಿದು ಬರ್ತದೆ. ಯಾಕಂದರೆ ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ, ಪಟ್ಟಣಗಳಲ್ಲಿ ಅವರು ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ವಿಶೇಷ ಚೇತನರನ್ನು ಗಮನಿಸಿದಾಗ ಅವರಿಗೆ ತಟ್ಟಂಥ ವಿಚಾರ ಬಂದು ಅಲ್ಲಿ ಏನಿರಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡೋ ಸಲುವಾಗಿ ಶಾಲಾ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರ ಜೊತೆಗೆ ಹಿರಿಯ ನಾಗರಿಕರು, ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಈ ಒಂದು ತರಬೇತಿ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಯೋಜನೆ ಮಾಡುವುದರ ಜೊತೆಗೆ ವಿಷಯ ತಿಳಿದುಕೊಳ್ಳುವಂಥ ಅಂಶವು ಬಹಳ ಮುಖ್ಯವಾಗಿರ್ತದೆ. ಯಾಕಂದರೆ ತರಬೇತಿ ಕೊಟ್ಟಾದ ತಕ್ಷಣ ಅವರು ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಇರುವಂಥ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಆ್ಯಪ್ ಮೂಲಕ ಸಂಗ್ರಹ ಮಾಡುವಂಥ ಕೆಲಸವೂ ಸಹಿತ ಜವಾಬ್ದಾರಿಯುತವಾಗಿ ಕೆಲಸ ಆಗಿರ್ತದೆ. ಅದಕ್ಕೆ ಸಂಬಂಧಿಸಿದ VRWಗಳು ಆ ಒಂದು ತರಬೇತಿ ಕೊಟ್ಟಂಥ ತರಬೇತಿದಾರರು ಈ ಒಂದು ವಿಷಯನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ಥಳೀಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರು ಮತ್ತು ಸ್ಥಳೀಯ ಮುಖಂಡರಿಗೂ ಸಹಿತ ತಿಳಿಸ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕಾಗಿ ಈ ವರದಿಯನ್ನು VRW ಆದಂಥ ಅಂದರೆ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದಂಥ VRW KB ಜಯಶಂಕರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಹಾಗೆ ಇಂಥ ತರಬೇತಿಗಳು ರಾಜ್ಯಾದ್ಯಂತ ಮಾಡಿ
ಅವರಿಗೆ ಕ್ಷೇತ್ರ ಕಾರ್ಯದಲ್ಲಿ ತೊಡಗಿಸ್ಬೇಕು. ಯಾಕಂದರೆ ವಿಶೇಷ ಚೇತನ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ ಅಂತಕ್ಕಂಥ ವಿಚಾರ ಇದ್ದರೂ ಸಹಿತ ಅದು ಯಾವ ರೀತಿ ಸಂಗ್ರಹಿಸಬೇಕು ಮತ್ತು ಯಾವ ರೀತಿ ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ತಿಳಿಸಿ ಹೇಳ್ತಕ್ಕಂಥದ್ದು ಕೆಲಸ ಸಹಿತ ಬಹುಮುಖ್ಯವಾಗಿರ್ತದೆ. ಅದಕ್ಕಾಗಿ ಅಂಥ ತರಬೇತಿ ಕೊಡ್ತಕ್ಕಂಥ ಕೆಲಸ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು. ಆಗದೇ ಇದ್ದಲ್ಲಿ ಮುಂದಿನ ದಿನ ಅಂಥ ತರಬೇತಿ ಕೊಟ್ಟು ಅವರಿಗೆ ಕ್ಷೇತ್ರ ಕಾರ್ಯಕ್ಕೆ ತೊಡಗಿಸ್ಬೇಕಂತ ಹೇಳಿ ಈ ಒಂದು ವರದಿಯಲ್ಲಿ ವಿಶೇಷ ಚೇತನರ ಅರಿವು ಮೂಡಿಸುವಂಥ ವಿಶ್ವ ಸೌಲಭ್ಯ ಲಭ್ಯತಾ ಅರಿವು ಜಾಥಾ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಅದು ವಿಷಯ ಸಂಗ್ರಹಿಸೋದ್ರ ಬಗ್ಗೆ ಮತ್ತು ಸಮೀಕ್ಷೆ ಮಾಡೋದ್ರ ಬಗ್ಗೆ ತರಬೇತಿ ಕೊಟ್ಟಿರೋ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಂಥ VRW ಜಯಶಂಕರ್ ಅವರಿಗೂ ಸಹಿತ ಧನ್ಯವಾದಗಳು ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾಲೇಜ್